ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯಾದಂಥ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಈ ಒಂದು ಪೇಜ್ನಲ್ಲಿ ನಿಮಗೆ ಏನಪ್ಪ ಅಂತಂದರೆ ಅತಿ ಕಡಿಮೆ ಇರುವಂಥ ಅಂದ್ರೇನು ಕೆಲವೊಂದು ಜಾಬ್ ಅಪ್ಡೇಟ್ಸ್ಗಳು ತಮಗೆ ಸುಲಭವಾಗಿ ದೊರಕ್ತಾ ಇರ್ಬೋದು. ಅಂತಹ ಜಾಬ್ ಅಪ್ಡೇಟ್ಸ್ಗಳನ್ನು ಅಂದ್ರೇನು ಕಡಿಮೆ ವೇಕೆನ್ಸಿ ಇರುವಂತಹ ಜಾಬ್ ಅಪ್ಡೇಟ್ಸ್ಗಳನ್ನು ಕೂಡ ನಾನು ಈ ಒಂದು ಚಾನಲ್ನಲ್ಲಿ ತಮಗೆ ನೋಟಿಫಿಕೇಷನ್ ಮುಖಾಂತರ ಮಾಹಿತಿಯನ್ನು ನೀಡ್ತಾ ಇರ್ತೇನೆ. ಓಕೆ, ತಾವು ಆ ಒಂದು ಕಾರಣಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ತಮಗೆ ಏನು ಅಪ್ಡೇಟ್ಸನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಈಗ ಪಂಜಾಬ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ PNB ಅಂತ ಹೇಳ್ತೀವಿ. ಈ ಒಂದು ಬ್ಯಾಂಕ್ನಲ್ಲಿ ತಮಗೆ ಉದ್ಯೋಗ ಅವಕಾಶ ಇದೆ. ಯಾವುದೇ ಒಂದು ವಿದ್ಯಾರ್ಥಿ ಅಂದರೆ ಯಾವುದೇ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಆದಂಥವರು ಈ ಒಂದು ಪೋಸ್ಟ್ಗೆ ಅಪ್ಲೈಯನ್ನು ಮಾಡ್ಬೋದು. ಹಾಗಿದ್ರೆ ಪೋಸ್ಟನ್ನು ಅಪ್ಲೈ ಯಾವ ರೀತಿ ಮಾಡೋದು ಮತ್ತು ಪ್ರಾರಂಭ ದಿನಾಂಕ ಯಾವಾಗ ಪ್ರಾರಂಭವಾಗಿದೆ ಮತ್ತು ಇದರ ಕೊನೆಯ ದಿನಾಂಕ ಯಾವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ತಾವುಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಓಕೆ, ಇಲ್ಲಿ ತಾವುಗಳು ನೋಡ್ಬೋದು ಈ ಒಂದು ಅರ್ಜಿ ಸಲ್ಲಿಕೆ ದಿನಾಂಕ 20/7/2026 ಎಂದು ಪ್ರಾರಂಭವಾಗಿದ್ದು, ಈ ಒಂದು ಅರ್ಜಿಯನ್ನು ಸಲ್ಲಿಸಲಿರುವಂತಹ ಕೊನೆಯ ದಿನಾಂಕ 9/8/2026 ಕೊನೆಯ ದಿನಾಂಕ ಆಗಿರ್ತದೆ. ಅದೇ ರೀತಿಯಾಗಿ ಇದರ ಒಂದು ಆನ್ಲೈನ್ ಟೆಸ್ಟ್ ಯಾವಾಗ ಪ್ರಾರಂಭವಾಗ್ತದೆ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ದಿನಾಂಕದಂದು ಈ ಒಂದು PNB ಬ್ಯಾಂಕಿನ ಒಂದು ಆನ್ಲೈನ್ ಟೆಸ್ಟ್ ಅಂದ್ರೇನು ಆನ್ಲೈನ್ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಅದೇ ತಾವುಗಳು ನೋಡ್ಬೋದು ಎಷ್ಟು ವೇಕೆನ್ಸಿಗಳಿದೆ ಅಂತೇಳಿ. ಇಲ್ಲಿ ಈ ಒಂದು ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಹೇಳಿ ನೇಮ್ ಆಫ್ ದಿ ಪೋಸ್ಟ್, ಈ ಒಂದು PNB ಬ್ಯಾಂಕ್ನಲ್ಲಿರುವಂಥ ಹುದ್ದೆಯ ಹೆಸರು ಏನಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಹೇಳಿ. ಓಕೆ, ನಂಬರ್ ಆಫ್ ವೇಕೆನ್ಸಿ ಒಟ್ಟು 545 ವೇಕೆನ್ಸಿಗಳಿದ್ದಾವೆ. ಓಕೆ, ಪೇ ಸ್ಕೇಲನ್ನು ತಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಸ್ಟೇಟ್ ವೈಸ್ ಇಲ್ಲಿನ ವೇಕೆನ್ಸಿಗಳನ್ನು ಬಿಟ್ಟಿದ್ದಾರೆ. ಯಾವ್ಯಾವ ಡಿಸ್ಟಿಕ್ಕಿಗೆ ಯಾವ್ಯಾವ ಒಂದು ಸ್ಟೇಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅನ್ನೋದನ್ನು ತಾವುಗಳು ಇಲ್ಲಿ ನೋಡ್ಬೋದು. ಆಂಧ್ರ ಪ್ರದೇಶ್, ಗುಜರಾತ್, ಕರ್ನಾಟಕಕ್ಕೆ ಸಂಬಂಧಪಟ್ಟವ್ರು ನೋಡ್ಬೋದು. ಒಟ್ಟು 78 ವೇಕೆನ್ಸಿಗಳಿದ್ದು ಇಲ್ಲಿ SC ST OBC EWS UR ಅದರ ಮೇಲೆ ಏನು ಹುದ್ದೆಗಳನ್ನು ಏನು ವಿಂಗಡಣೆ ಮಾಡಿದ್ದಾರೆ ತಾವುಗಳಲ್ಲಿ ನೋಡ್ಬೋದು. ಒಟ್ಟು ಕರ್ನಾಟಕಕ್ಕೆ 78 ವೇಕೆನ್ಸಿಗಳಿದ್ದಾವೆ. ಯಾರು ಅಪ್ಲೈ ಮಾಡಲು ಇಷ್ಟಪಡ್ತೀರಿ ಅಂಥವರು ಅಪ್ಲೈಯನ್ನು ಮಾಡ್ಬೋದು. ಅಪ್ಲೈ ಲಿಂಕ್ ಏನಾದರೂ ತಮಗೆ ಬೇಕಂತಂದರೆ ತಾವುಗಳು ಕಮೆಂಟ್ ಮುಖಾಂತರ ಕೇಳಿದರೆ ನಾನು ಅಪ್ಲೈ ಲಿಂಕನ್ನು ನಿಮಗೆ ಶೇರ್ ಮಾಡ್ತೇನೆ. ಓಕೆ, ಅದೇ ರೀತಿಯಾದಂಥ ಮತ್ತು ನಿಮ್ಮ ಡಿಗ್ರಿಗೆ ಸಂಬಂಧಪಟ್ಟಂಥ ಅಂದರೆ ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಸೇಷನ್ ಕೂಡ ತಾವುಗಳು ನೋಡ್ಬೋದು. ಮಿನಿಮಮ್ 20 ವರ್ಷ ಮತ್ತು ಮ್ಯಾಕ್ಸಿಮಮ್ 30 ವರ್ಷಗಳು. ಕ್ವಾಲಿಫಿಕೇಷನನ್ನು ನೋಡೋದಾದರೆ ಕ್ಯಾಂಡಿಡೇಟ್ ಶುಡ್ ಬಿ ಅ ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ದ ಯೂನಿವರ್ಸಿಟಿ. ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಅವರು ಪದವಿಯನ್ನು ಗಳಿಸಿರಬೇಕು ಮತ್ತು ಅದೇ ರೀತಿಯಾಗಿ ಅದು ಕೂಡ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರಬೇಕು. ದ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ವ್ಯಾಲಿಡ್ ಮಾರ್ಕ್ ಶೀಟ್ ಅಂದ್ರೇನು ಅವರು ಮಾನ್ಯತೆ ಪಡೆದಂತಹ ಏನು ಮಾರ್ಕ್ಸ್ ಕಾರ್ಡ್ಗಳನ್ನು ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ತಮ್ಮೊಂದಿಗೆ ತಾವುಗಳು ಇಟ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಫ್ ಫ್ರೆಂಡಿಂದ ಗ್ರ್ಯಾಜುಯೇಷನ್ ವೈಲ್ ರಿಜಿಸ್ಟ್ರಿಂಗ್ ಆನ್ಲೈನ್ ಅಂದ್ರೇನು ತಾವುಗಳು ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಾದಾಗ ತಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಎಷ್ಟಿದೆ ಅನ್ನೋದನ್ನು ಕೂಡ ತಾವುಗಳು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಲೋಕಲ್ ಲ್ಯಾಂಗ್ವೇಜ್ ಎಲ್ಲರಿಗೂ ಬರಬೇಕಾಗ್ತದೆ. ಅಂದರೆ ನೀವು ಕರ್ನಾಟಕದಲ್ಲಿರುವಂಥವರಿಗೆ ಕನ್ನಡವನ್ನು ಆದ್ಯತೆ, ಕನ್ನಡ ಮತ್ತು ಇಂಗ್ಲೀಷ್ ಆದ್ಯತೆಯನ್ನು ನೀಡಲಾಗಿದೆ. ಅದಕ್ಕೆ ತಾವು ವಿದ್ಯಾರ್ಥಿ ಅಂದಿರಬೇಕಂದ್ರೆ ಇಲ್ಲಿ ರೀಡಿಂಗ್, ರೈಟಿಂಗ್ ಮತ್ತು ಸ್ಪೀಕಿಂಗ್ ಈ ಒಂದು ಮಾತನಾಡಲು ಕೌಶಲ್ಯ ಮತ್ತು ಬರೆಯುವ ಕೌಶಲ್ಯ ಮತ್ತು ಓದುವ ಕೌಶಲ್ಯವನ್ನು ತಾವುಗಳು ಹೊಂದಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ಓಕೆ, ಇಲ್ಲಿ ಕಟ್ ಆಫ್ ಮತ್ತು ಎಲಿಜಿಬಿಲಿಟಿ ದ ಕಟ್ ಆಫ್ ದಿ ಡೇಟ್ ಆಫ್ ದಿ ಪರ್ಪಸ್ ಡಿಟರ್ಮೈನಿಂಗ್ ಏಜ್ ಶಾಲ್ ಬಿ. ಓಕೆ, 1/7/2026 ಅಂತ ಇದೆ. ಅದೇ ರೀತಿಯಾಗಿ ತಾವುಗಳು ಏಜ್ ರಿಲ್ಯಾಕ್ಸೇಷನನ್ನು ನೋಡ್ಬೋದು. ಕ್ಯಾಟಗರಿ ವೈಸ್ ಶೆಡ್ಯೂಲ್ ಕಾಸ್ಟ್ 5 ವರ್ಷ. ಅದೇ ರೀತಿಯಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 3 ವರ್ಷ. ಅದೇ ರೀತಿಯಾಗಿ ಬೆಂಚ್ ಮಾರ್ಕ್ ಅಂದ್ರೆ ಯಾವುದೇ ಅಂಗವಿಕಲರಿದ್ದ ಅಂಥವ್ರಿಗೆ 10 ವರ್ಷಗಳನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 5 ವರ್ಷ ಒಂದು ರಿಯಾಯಿತಿಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಇದರಲ್ಲಿ ಸಿಲೆಬಸ್ಸನ್ನು ನೋಡೋದಾದರೆ ಇಲ್ಲಿ ತಾವುಗಳು ಸಿಲೆಬಸ್ಸನ್ನು ನೋಡ್ಬೋದು. ತಮಗೇನಾದರೂ ಈ ಒಂದು ನೋಟಿಫಿಕೇಷನ್ ಬೇಕು ಅಂತಂದರೆ ತಾವುಗಳು ಲಿಂಕ್ ಅಂತ ಹೇಳಿದರೆ ಈ ಒಂದು ನೋಟಿಫಿಕೇಷನ್ನ ಲಿಂಕನ್ನು ಕೂಡ ತಮಗೆ ನಾನು ಶೇರ್ ಮಾಡ್ತೇನೆ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಒಂದು ಆನ್ಲೈನ್ ಟೆಸ್ಟ್ ಯಾವ ರೀತಿಯಾಗಿ ನಡೀತಿದೆ ಅಂಥೇಳಿ. ನೇಮ್ ಆಫ್ ದಿ ಟೆಸ್ಟ್ ಯಾವುದು ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಅಂತ ಇದೆ. ನಂಬರ್ ಆಫ್ ಕ್ವಶನ್ಸ್ಗಳನ್ನು ನೋಡ್ಬೋದು. 25 ಪ್ರಶ್ನೆಗಳು, ಒಟ್ಟು 25 ಮಾರ್ಕ್ಸ್. ಅದಕ್ಕೆ ಟೈಮ್ 35 ನಿಮಿಷ. ಅದೇ ರೀತಿಯಾಗಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ಜನರಲ್ ಎಕನಾಮಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಇದೆ. ಬ್ಯಾಂಕಿಂಗ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಥ ಒಟ್ಟು 50 ಪ್ರಶ್ನೆಗಳು ಬರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳನ್ನು ಇಲ್ಲಿ ಅವರು ನಿಗದಿಪಡಿಸಿರ್ತಾರೆ. ಈ ರೀತಿಯಾಗಿ ತಾವುಗಳು
ಪ್ರಿಪರೇಷನನ್ನು ಮಾಡಬೇಕಾಗ್ತದೆ. ಓಕೆ, ನೆಗೆಟಿವ್ ಮಾರ್ಕಿಂಗ್ ಇರ್ತದೆ, ಇಲ್ಲಿ ನೋಡ್ಬೋದು ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ಸ್ ಅಂತ ಇದೆ 1/4. ಓಕೆ, ನೆಗೆಟಿವ್ ಮಾರ್ಕ್ಸನ್ನು ಕೂಡ ಅವರು ಇಲ್ಲಿ ನೀಡಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ಸರಿಯಾಗಿ ನಿಮಗೆ ವೆಬ್ಸೈಟ್ನಲ್ಲಿ ಲಭ್ಯವಿರ್ತವೆ. ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತಾವುಗಳು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸವನ್ನು ಮಾಡ್ಬೋದು. ಈ ಒಂದು ನೋಟಿಫಿಕೇಷನಲ್ಲಿ ತಮಗೆ ಇನ್ನೂ ಏನು ಹೆಚ್ಚಿನ ಮಾಹಿತಿಗಳನ್ನು ಅವರು ನೀಡಿರ್ತಾರೆ. ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಏನಾದರೂ ನಿಮಗೆ ಬೇಕಂದರೆ ತಾವು ಕಮೆಂಟ್ ಮುಖಾಂತರ ಈ ಒಂದು ನೋಟಿಫಿಕೇಷನ್ ಲಿಂಕ್ ಅಂತ ಕೇಳಿದರೆ ನಾನು ಈ ನೋಟಿಫಿಕೇಷನ್ ಲಿಂಕನ್ನು ನಿಮಗೆ ನಾನು ಕಮೆಂಟ್ ಮುಖಾಂತರ ಶೇರ್ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋವನ್ನು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿದ್ದೀರಿ ಅಂತಲೂ ಕೂಡ ಅಂದ್ಕೊಳ್ತೀನಿ. ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಎಲ್ಲರೂ ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.